ಕರ್ನಾಟಕ ಸರ್ಕಾರದ ಜೊತೆ ಮಾತುಕತೆಯನ್ನ ನಡೆಸಿದ್ದೀವಿ. ಆನೆಗಳ ಸೆರೆ, ಮಾವುತರ ತರಬೇತಿ ಮತ್ತು ರಕ್ತ ಚಂದನ ಸಂರಕ್ಷಣೆ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಅಂತ ಬೆಂಗಳೂರಿನಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. And now the hero is someone who cuts away the forest and who is a smuggler. This we can understand. So Gandhada Gudi is all about safeguarding, and nowadays the current cinema, of course I'm a part of the cinema also. Most of the time I started to do such films. I said, am I sending the right message? But of course cinema is different, but the cultural shift, what happened, that was quite interesting. So here I would like to, though what I could not do it real life, cinema life, but I wish I'm able to do it in real life. And I'm grateful for politics. I'm grateful for people for AP for choosing me and getting me elected through Pitapura and taking charge as a deputy CEO. And all this power, whatever power I have and whatever influence I can do, it is more for an ecological balance and of course saving the Mother Earth. And say Vasudhaika Kutumbam, and it's not just for Earth, it's not just for humans, it's for all of us. And me and Kandreji, we share the same dream and same aspirations. And the moment he started speaking, the moment he initiated the dialogue, it was so amazing to learn from him, a man of such commitment, man of highest aspirations. And we could see that our bonding beyond politics, I could connect at a personal level with Kandreji. And I would like to see in future our relationship will grow together. It should benefit both the states. Safeguards the forest. And now the hero is someone who cuts away the forest and who is a smuggler. This we can understand. So Gandhada Gudi is all about safeguarding, and nowadays the current cinema, of course I'm a part of the cinema also. Most of the time I started to do such films. I said, am I sending the right message? But of course cinema is different, but the cultural shift, what happened, that was quite interesting. So here I would like to, though what I could not do it real life, cinema life, but I wish I'm able to do it in real life. And I'm grateful for politics. I'm grateful for people for AP for choosing. ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಆಂಧ್ರ ಪ್ರದೇಶದ ಡಿಸಿಎಂ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಅವರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಈಶ್ವರ್ ಖಂಡ್ರೆ ಸೇರಿದಂತೆ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಏನೇನೆಲ್ಲ ಚರ್ಚೆ ಆಯಿತು? ಆಗಸ್ಟ್ 12ನೇ ತಾರೀಕು ಏನು ಅಂತಂದ್ರೆ ವಿಶ್ವ ಆನೆಗಳ ದಿನಾಚರಣೆ ಇರೋದ್ರಿಂದ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಸೋದಕ್ಕೂ ಕೂಡ ಈಗಾಗಲೇ ಭರ್ಜರಿ ಚರ್ಚೆ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಅಂತ? ಚಂದ್ರಕಲಾ, ಈಗಾಗಲೇ ಇವತ್ತು ಆಂಧ್ರ ಪ್ರದೇಶದ ಡಿಸಿಎಂ ಆಗಿರ್ತಕ್ಕಂಥ ಏನು ಪವನ್ ಕಲ್ಯಾಣ್ ಅವರು ಕೂಡ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಅರಣ್ಯ ಇಲಾಖೆ ಜೊತೆ ಒಂದು ಜಂಟಿ ಒಂದು ಸಭೆ ಕೂಡ ಇತ್ತು. ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತೆ ಪವನ್ ಕಲ್ಯಾಣ್ ಅವರು ಕೂಡ, ಅಂದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳ ನಡುವೆ ಒಂದಿಷ್ಟು ಒಪ್ಪಂದ ಸಂಬಂಧಪಟ್ಟಂತ ವಿಚಾರವಾಗಿ ಇವತ್ತು ಸಭೆ ಕೂಡ ಆಯ್ತು. ಆ ಸಭೆ ಆದ ಬಳಿಕ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದಿಂದ 8 ಕುಂಕಿ ಆನೆಗಳು ಕೊಡಬೇಕು ಅನ್ನುವಂಥದ್ದು ಆಂಧ್ರ ಪ್ರದೇಶದ ಒಂದು ಆಶಯವಾಗಿರುವಂತದ್ದು. ಈಗಾಗಲೇ ಸಾಕಷ್ಟು ಅವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಹಾಗಾಗಿ ಅವರ ಬೇಡಿಕೆ ಕೂಡ ಇರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಮ್ಮಲ್ಲಿ 150 ಕುಂಕಿ ಆನೆಗಳು ಇದಾವೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅದರಲ್ಲಿ ಪ್ರಮುಖವಾಗಿ 8 ಆನೆಗಳನ್ನ ಆಂಧ್ರ ಪ್ರದೇಶಕ್ಕೆ ಕೊಡುವಂತ ರೀತಿಯಲ್ಲಿ ಕೂಡ ಈ ಒಂದು ಮಹತ್ವದ ಚರ್ಚೆ ಆಗಿರುವಂತದ್ದು, ಒಪ್ಪಂದ ಕೂಡ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ಅಲ್ಲಿ ಈಗ ಜಂಬೂ ಸವಾರಿಗೆ ಹೋಗುವಂತಹ ಆನೆಗಳನ್ನ ಯಾವುದೇ ರೀತಿ ಕೊಡಲ್ಲ, ಆದ್ರೆ ಬೇರೆ ಇರುವಂತಹ ಆನೆಗಳನ್ನ ಕೊಡ್ತೇವೆ. ಅದು ಇನ್ನೂ ಕೂಡ ಪ್ರೊಸೆಸಿಂಗ್ ಇದೆ. ಅಂದ್ರೆ ಮಾವುತರ ಅಲ್ಲಿ ಟ್ರೈನಿಂಗ್ ಕೊಡುವುದಂತ ಆಗಿರ್ಬೋದು, ಮತ್ತೆ ಅಲ್ಲಿ ಇರ್ತಕ್ಕಂಥ ಆನೆಗಳಿಗೆ ಪರಿಸರ ಸರಿಯಾಗಿ ಇದೆಯೋ ಇಲ್ಲೋ ಅನ್ನುವಂತ ಚೆಕ್ ಮಾಡೋದಾಗಿರ್ಬೋದು. ಇವೆಲ್ಲವನ್ನ ಅದಕ್ಕೆ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಅವೆಲ್ಲ ಕ್ರಮಗಳನ್ನ ಕೈಗೊಂಡು ನಮ್ಮ ಆನೆಗಳನ್ನ ಕೊಡುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದು ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಅದರಂತೆ ಪವನ್ ಕಲ್ಯಾಣ್ ಅವರು ಕೂಡ ಇವತ್ತು ಮಾತನಾಡಿದ್ದಾರೆ. ಅಂದ್ರೆ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ನಡುವೆ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಒಂದು ಬೆಸಿಬೇಕು. ಹಾಗಾಗಿ ಸಭೆ ಮೊದಲೇ ಮಾಡ್ಬೇಕಾಗಿತ್ತು, ಆದ್ರೆ ಅದು ವಿಳಂಬವಾಯಿತು. ಈಗ ಸಭೆ ಮಾಡ್ತಾ ಇದ್ದೇವೆ.
ಸಾಕಷ್ಟು ಖುಷಿ ತಂದಿದೆ. ಮತ್ತೆ ಈಗಾಗಲೇ ರಕ್ತ ಚಂದನ ಅಂತಕ್ಕಂಥ ಅದು ಏನು ಅಕ್ರಮವಾಗಿ ಒಂದು ಸಾಗಾಟ ಆಗ್ತಾ ಇದೆ ಅದನ್ನು ಕೂಡ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಾವು ಕ್ರಮ ವಹಿಸ್ತೇವೆ. ಮತ್ತೆ ಕರ್ನಾಟಕದ ಆನೆಗಳು ಕೂಡ ಕೊಡ್ಲಿಕ್ಕೆ ಅರಣ್ಯ ಇಲಾಖೆ ಸಚಿವರು ಕೂಡ ಈಗಾಗಲೇ ಅವರು ಕೂಡ ಒಪ್ಪಂದ ಕೂಡ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನೀಡಿರುವಂತದ್ದು. ಮತ್ತೇನು ಪ್ರಮುಖವಾಗಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆನೆಗಳ ದಿನಾಚರಣೆ ಏನಿದೆ ಆ ಒಂದು ಅಂತಾರಾಷ್ಟ್ರೀಯ ಮಟ್ಟ ಸಮ್ಮೇಳನ ಕೂಡ ಬೆಂಗಳೂರಿನಲ್ಲಿ ನಡೆಯುತ್ತೆ. ಆ ಒಂದು ಸಮ್ಮೇಳನಕ್ಕೂ ಕೂಡ ಪವನ್ ಕಲ್ಯಾಣ್ ಅವರು ಬರಬೇಕು ಅನ್ನುವಂಥದ್ದು ನಮ್ಮ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಬರ್ತೇನೆ ಅನ್ನುವಂತ ಮಾತನ್ನು ಕೂಡ ಪವನ್ ಕಲ್ಯಾಣ್ ಅವರು ಹೇಳಿರುವಂತದ್ದು. ಅಂದ್ರೆ ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕದ ನಡುವೆ ಒಂದಿಷ್ಟು ಪರಿಸರ ಸಂಬಂಧಪಟ್ಟಂತೆ ಮತ್ತೆ ಕಾಡಿನ ಸಂರಕ್ಷಣೆ ಮತ್ತೆ ವನ್ಯಜೀವಿ ಸಂರಕ್ಷಣೆ ಅಂದ್ರೆ ಆನೆಗಳಿಂದ ಸಾಕಷ್ಟು ಒಂದ್ ಕಡೆ ತುಳಿತಕ್ಕೆ ಒಳಗಾಗಿ ಸಾಕಷ್ಟು ಜನರು ಕೂಡ ಅವರ ಜೀವ ಹಾನಿ ಆಗ್ತಾ ಇದೆ. ಹಾಗಾಗಿ ಇವುಗಳನ್ನ ಯಾವ ರೀತಿಯಾಗಿ ತಪ್ಪಿಸಬಹುದು ಅನ್ನುವಂತ ರೀತಿಯಲ್ಲಿ ಕೂಡ ಒಂದಿಷ್ಟು ಅರಣ್ಯ ಇಲಾಖೆ ಸಂಬಂಧಪಟ್ಟಂತ ಚರ್ಚೆಗಳು ಕೂಡ ಇವತ್ತು ಆಗಿರುವಂತದ್ದು. ಚಂದ್ರಕಲಾ. ಬಸವರಾಜ್, ಇನ್ನೊಂದು ವಿಧಾನಸಭೆಗೆ ಬರ್ತಾ ಇದ್ದಂತೆಯೇ ಪವನ್ ಕಲ್ಯಾಣ್ ಅವರು ಅಲ್ಲೇ ಇದ್ದಂತಹ ಸಿಬ್ಬಂದಿಗಳಾಗಿರ್ಬೋದು, ಫ್ಯಾನ್ಸ್ಗಳಾಗಿರ್ಬೋದು, ಫೋಟೋವನ್ನ ಕ್ಲಿಕ್ಕಿಸಿಕೊಳ್ಳುವಂತಹ ಭರದಲ್ಲಿ ಸಿಎಸ್ ಕಚೇರಿ ಕಿಟಕಿಯ ಗಾಜನ್ನ ಪುಡಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಯಿತು. ಏನಾದ್ರೂ ತೊಂದರೆ ಆಯ್ತಾ ಹೇಗೆ ಅಂತ? ಚಂದ್ರಕಲಾ, ಪವನ್ ಕಲ್ಯಾಣ್ ಅವರು ವಿಧಾನಸೌಧಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ವಿಧಾನಸೌಧದ ಪೊಲೀಸರು ಎಲ್ಲ ಒಂದ್ ಕಡೆ ಅವ್ಯವಸ್ಥೆಯಿಂದ ತೋರಿದ್ರ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಅಲ್ಲಿ ಪವನ್ ಕಲ್ಯಾಣ್ ಅವರು ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಸಾಕಷ್ಟು ಅವರ ಒಂದು ಫ್ಯಾನ್ಸ್ ಕೂಡ ಬರ್ತಾರೆ. ಅಲ್ಲಿ ಇರ್ತಕ್ಕಂಥ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅವರ ಜೊತೆ ಒಂದು ಫೋಟೋ ಕ್ಲಿಕ್ಕಿಸಿಕೊಳ್ಳಿಕ್ಕೂ ಕೂಡ ಸಾಕಷ್ಟು ಮುಗಿ ಬೀಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರದ ಒಂದು ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿಯ ಒಂದು ಗ್ಲಾಸ್ ಕೂಡ ಒಂದು ಒಡೆಯುವಂತ ಸಂದರ್ಭ ಕೂಡ ಅಲ್ಲಿ ಎದುರಾಗುತ್ತೆ. ಯಾಕಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಏನು ಅಲ್ಲಿ ವಿಧಾನಸೌಧದಲ್ಲಿ ಇರ್ತಕ್ಕಂತ ನೌಕರಾಗಿರ್ಬೋದು ಮತ್ತೆ ಹಿಂದೆ ಒಂದು ಏನು ಪವನ್ ಕಲ್ಯಾಣ್ ನೋಡಕ್ಕೆ ಬಂದಿರತಕ್ಕಂತ ಫ್ಯಾನ್ಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಅವ್ರನ್ನ ನಿಯಂತ್ರಿಸುವಲ್ಲಿ ಎಲ್ಲ ಒಂದ್ ಕಡೆ ಪೊಲೀಸರು ಕೂಡ ಹರಸಾಹಸ ಪಟ್ರು. ಸೊ ಹಾಗಾಗಿ ಕೊನೆಯ ಹಂತದಲ್ಲಿ ಒಂದಿಷ್ಟು ಪೊಲೀಸರು ಕೂಡ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನ ಅವ್ಯವಸ್ಥೆಯನ್ನ ಸರಿಗೊಳಿಸುವಂತ ಪ್ರಯತ್ನಕ್ಕೆ ಮುಂದಾದ್ರು. ಚಂದ್ರಕಲಾ. ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಕರ್ನಾಟಕ ಸರ್ಕಾರದ ಜೊತೆ ಈಗಾಗಲೇ ಏನು ಆಂಧ್ರ DCM ಪವನ್ ಕಲ್ಯಾಣ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಆಗಸ್ಟ್ 12ನೇ ತಾರೀಕು ವಿಶ್ವ ಆನೆಗಳ ದಿನಾಚರಣೆ ಇರೋದ್ರಿಂದ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಅದ್ಧೂರಿಯಾಗಿ ನಡೆಯುತ್ತೆ. ಈ ಸಮಾವೇಶಕ್ಕೆ ಈ ಸಮ್ಮೇಳನಕ್ಕೆ ನೀವು ಕೂಡ ಬರಬೇಕು ಅಂತ ಆಂಧ್ರ DCMಗೆ ರಾಜ್ಯ ನಾಯಕರು ಆಹ್ವಾನವನ್ನ ನೀಡಿದ್ದಾರೆ. ಈ ಸಮ್ಮೇಳನದಲ್ಲಿ ವಿಶ್ವದಾದ್ಯಂತ ತಜ್ಞರು ಕೂಡ ಆಗಮಿಸಲಿದ್ದಾರೆ. ಇದರಲ್ಲಿ ಆನೆ ಹಾವಳಿ ತಪ್ಪಿಸೋದಕ್ಕೆ ಇರುವಂತಹ ಪರಿಹಾರ ಮಾರ್ಗದ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಕೂಡ ನಡೆದಿದೆ. ನೋಡೋಣ ಹಾಗಾದ್ರೆ ಆಗಸ್ಟ್ 12ನೇ ತಾರೀಕು ಹೇಗೆಲ್ಲ ಸಮ್ಮೇಳನ ನಡೆಯುತ್ತೆ, ಆ ಸಮ್ಮೇಳನಕ್ಕೆ ಯಾವ್ಯಾವ ನಾಯಕರು ಆಗಮಿಸ್ತಾರೆ, ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಏನು ಅಂತ.